ಅಂತಂದ್ರೆ ನಿಮಗೆ ಕನ್ಸ್ಯೂಮರ್ ಅದನ್ನೆಲ್ಲದೂ ಕೂಡ ನೋಡೋಕ್ಕಾಗಲ್ಲ. ಇದನ್ನು ಸರ್ಕಾರದ ಲೆವೆಲಲ್ಲಿ ಫುಡ್ ಇನ್ಸ್ಪೆಕ್ಟರ್ಸ್ ಏನಿರ್ತಾರೆ ಅಥವಾ ಈಗ ಫುಡ್ ಅಡ್ಮಿನಿಸ್ಟ್ರೇಷನ್ ಆಕ್ಟ್ ಏನಿದ್ದಾರೆ ಅದರಲ್ಲಿ ಒಂದು ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಬಟ್ ನಾನು ಎಂಡ್ ಯೂಸರ್ ಬಂದಾಗ ಇವ್ನು ಇಷ್ಟಂತೂ ನೋಡಲೇಬೇಕಾಗುತ್ತೆ. ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಡೇಟ್ ಆಫ್ ಎಕ್ಸ್ಪೈರಿ, ಆಮೇಲೆ ರೇಟ್ಸ್ ಏನಿದೆ ಅದನ್ನೇನಾದ್ರೂ ಟ್ಯಾಂಪರ್ ಮಾಡಿದ್ದಾರೆ ಅನ್ನೋದೊಂದು, ಆಮೇಲೆ ಇದೆಲ್ಲದೂ ಕೂಡ ಕರೆಕ್ಟಾಗಿ ಇವರು ಯಾರು ಡೀಲರ್ ಇರ್ತಾನೆ ಅಥವಾ ಒಂದು ಸೇಲ್ ಮಾಡ್ತಿರ್ತಾನೆ ಅವ್ನು ಇದೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ದಾನೆ ಅಂತ. ಈಗ ನೋಡಿ ಕೆಲವು ಕಡೆ ನೀವು ನೋಡ್ತೀರಾ ಕೆಲವು ಶೆಡ್ಯೂಲ್ಡ್ ಕೆಲವು ಡ್ರಗ್ಸ್ ಇದೆ, ಅದನ್ನು ನೀವು ಯು ಶುಡ್ ಸ್ಟೋರ್ ಇನ್ ಎ ಡ್ರೈ ಆ್ಯಂಡ್ ಕೋಲ್ಡ್ ಪ್ಲೇಸ್ ಅಂತ ಇದೆ, ಹೈಜಿನಿಕ್ ಅಲ್ಲ ಕೋಲ್ಡ್ ಆ್ಯಂಡ್ ಡ್ರೈ ಪ್ಲೇಸ್ ಅಂತ ಇರುತ್ತೆ. ಅದನ್ನು ನೀವು ಫ್ರಿಜ್ಜಲ್ಲೇ ಇಡಬೇಕು. ಎಷ್ಟೋ ಮ್ಯಾನುಫ್ಯಾಕ್ಚರ್ ನೀವು ನೋಡಿ, ಎಷ್ಟೋ ನಿಮಗೆ ಮೆಡಿಕಲ್ ಶಾಪಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಆ ಮ್ಯಾನುಫ್ಯಾಕ್ಚರಿಂಗ್ ಇದು ನಿಮಗೆ ಫ್ರಿಜ್ ವರ್ಕ್ ಆಗ್ತಂದಿರಲ್ಲ. ಸುಮ್ಮನೆ ಒಂದು ಬಾಕ್ಸ್ ಇರುತ್ತೆ ಅಲ್ಲಿ ಫ್ರಿಡ್ಜು, ಇಂಜೆಕ್ಷನ್ಸ್ ಆಯಿಲ್ಸ್ ಇರ್ಬೋದು, ಅದನ್ನೆಲ್ಲ ಕೂಡ ಅದರಲ್ಲಿ ಅದೆಲ್ಲ ತುಂಬ ನಮಗೆ ನಮಗೆ ಕನ್ಸ್ಯೂಮರ್ ಆಗೋದು ಗೊತ್ತಾಗಲ್ಲ. ಅದೇ ಒಬ್ಬ ನಿಮಗೆ ಫುಡ್ ಇನ್ಸ್ಪೆಕ್ಟರ್ಗೆ ಇದ್ದಾರೆ, ಈ ಡ್ರಗ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಡ್ರಗ್ ಇನ್ಸ್ಪೆಕ್ಟರ್ಗೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಶೆಡ್ಯೂಲ್ ಡ್ರಗ್ಗನ್ನು ಅವ್ರು ಇಡಬೇಕು, ಯಾವ ಶೆಡ್ಯೂಲ್ ಇಡಬಾರ್ದು ಅಂತೇಳಿ. ಸೊ ಅದು ಎಲ್ಲದರಲ್ಲೂ ಕೂಡ ಆಮೇಲೆ ಈಗ ನಿಮಗೆ ನೀವು ಈ ಕೆಲವು ಕಡೆ ನಿಮಗೆ ನೀವು ನೋಡಿರ್ಬೋದು, ನಿಮಗೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅವರು ನಿಮ್ಗೆ ಮಾತಾಡೋಕೆ ಕೊಡಲ್ಲ. ಆ್ಯಕ್ಚುಲಿ ದಟ್ ಈಸ್ ಇಲ್ಲ. ಬಟ್ ನಮ್ಮ ಏನಾಯ್ತಂದ್ರೆ ನಾವು ಏನೋ ಒಂದು ಹೋಗ್ತೀವಿ ಶೀತ ಅಂತ ಕೂಡ ಏನೋ ತಗೊಂಡು ಒಂದು 2 ಮಾತ್ರೆ ನಮ್ಗೆ ಹೆಸರು ಗೊತ್ತಿರೋದು ಅಥವಾ ಅವ್ರನ್ನೇ ಕೇಳೋದು, ನಾವು ಅವ್ರು 2 ಮಾತ್ರೆ ಕಟ್ ಮಾಡಿ ಕೊಡ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಯಾರು ಗ್ಯಾರಂಟಿ? ಈಗ ಪೆನ್ಸಿಲ್ ನಿಮಗೆ ಯಾರೋ ಅದಕ್ಕೆ ನಿಮಗೆ ಎಲ್ಲಿ ಡಾಕ್ಟರ್ಸ್ ಹತ್ರ ಹೋದ್ರೆ ನಿಮಗೆ ಅವ್ರು ನಿಮಗೆ ಟೆಸ್ಟ್ ಮಾಡಿ ಅದು ನಿಮಗೆ ಏನಾದರೂ ರಿಯಾಕ್ಷನ್ ಆಗುತ್ತಾ ನೋಡ್ಕೊಂಡು ಮಾಡ್ಕೊಂಡು ಕೊಡ್ತಾರೆ. ಬಟ್ ಇವಾಗ ಏನಾಗಿದೆ ಅಂತಂದರೆ ಎಲ್ಲದ್ರಲ್ಲೂ ಒಂದು ದುಡ್ಡು ಮಾಡಬೇಕು, ಒಂದು ಹುಚ್ಚು ನಾವು ನಾಗಾಲೋಟದಲ್ಲಿ ಓಡ್ತಾ ಇದ್ದೀವಿ. ಹಾಗಾಗಿ ಏನಂತಂದ್ರೆ ದುಡ್ಡು ಮಾಡೋ ಒಂದು ಇದಕ್ಕೆ ಸಲುವಾಗಿ ಇವ್ರು ಯಾವುದನ್ನು ಕೂಡ ಫಾಲೋ ಮಾಡಲ್ಲ. ಎಷ್ಟು ಈಸಿ ಮನಿ ಎಷ್ಟು ಸುಲಭವಾಗಿ ನಾವು ಮಾಡ್ಬೋದು. ಯಾಕಂದರೆ ಇವ್ರು ಸ್ಟ್ಯಾಂಡರ್ಡ್ಸ್ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡೋಕ್ಕೆ ಹೋದರೆ ನಿಮಗೆ ನಿಮ್ಮ ಹತ್ರ ಜನನೇ ಬರಲ್ಲ. ಈಗ ಮಾಲ್ಗಳು ನೀವು ಮುಂಚೆ ನೋಡ್ಬೋದಾಗಿತ್ತು, ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಅಂಗಡಿ, ಒಂದು ಏರಿಯಾಗೆ ಒಂದು ಅಂಗಡಿ ಇರ್ತಾಯಿತ್ತು. ಅವನಿಗೆ ಅವ್ನು ತಂದಿದ್ದು ಒಂದು ಗೂಡ್ನ ಅವನು ಏನಾದರೂ ಒಂದು ಪ್ರಾಡಕ್ಟ್ ತಂದರೆ ಅವನು ಇನ್ನು ಒಂದು ವಾರಕ್ಕೆ ಅವನಿಗೆ ಖಾಲಿ ಆಗ್ತಾಯಿತ್ತು. ಈಗ ಮಾಲಲ್ಲಿ ಆ ರೀತಿ ಪರಿಸ್ಥಿತಿ ಇಲ್ಲ ನಿಮಗೆ. ಮಾಲಲ್ಲಿ ನಿಮಗೆ ಎಲ್ಲ AC ಮಾಡ್ಕೊಂಡಿರ್ತಾರೆ, ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು, ಆಮೇಲೆ ಅವ್ರದ್ದು ಇದನ್ನೆಲ್ಲ ಕಾಸ್ಟ್ ನೋಡ್ಕೊಂಡ್ರೆ, ನಿಮಗೆ ಮೇಂಟೆನೆನ್ಸ್ ಕಾಸ್ಟು ಮತ್ತು ಇದನ್ನೆಲ್ಲ ನೋಡ್ಕೊಂಡ್ರೆ, ಬಿಲ್ಡಿಂಗ್ ಕಾಸ್ಟಲ್ಲಿ ನೋಡ್ಕೊಂಡ್ರೆ ಅವ್ನು ರೇಟಲ್ಲಿ ಒಳ್ಳೆ ರೇಟಲ್ಲಿ ಕೊಡೋಕೆ ಅವ್ನು ನಿಮ್ಮ ಕಾಂಪಿಟೇಟಿವ್ ರೇಟಲ್ಲಿ ಅನ್ಲೆಸ್ ಅವನು ತುಂಬ ಬಿಸ್ನೆಸ್ ಇದ್ದರೆ ಮಾತ್ರ ಅವ್ನು ಚಿಕ್ಕ ಮಾರ್ಜಿನ್ ಇಟ್ಕೊಂಡು ಕೊಡ್ಬೋದು, ಬಿಟ್ಟರೆ ಇಲ್ಲಾಂದರೆ ಕೊಡಲಿಕ್ಕಾಗಲ್ಲ. ಅವ್ನು ಏನು ಮಾಡಬೇಕಾಗತ್ತೆ? ನೀವು ತೋರಿಸ್ತಾ ಇದ್ದೀರಿ ಈಗ. ಸೊ ಇಟ್ ಇಸ್ ಅನ್ ಎಫೆಕ್ಟ್ ಆಫ್ ಆಲ್ ದಟ್. ಈಗ ನೋಡಿ ಮಾಲ್ಗಳು ಬಂದು ಸಣ್ಣ ರೀಟೇಲರ್ನ ತಿಂದರು. ಈಗ ಅವ್ರೇನು ಮಾಡ್ತಿದ್ದಾರೆ, ಅವ್ರಿಗೆ ಕೂಡ ಸಸ್ಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ. ನಿಮ್ಗೆ ಎಲ್ಲದನ್ನು ಕೂಡ ನೀವು ಹೇಳಿದಾಗೆ ಜಾಸ್ತಿ ಗೀಟಲ್ಲ. ಈಗ ಆಟೋದಲ್ಲಿ ಅವರು ಪ್ಯಾಕಿಂಗ್ ಇದು ಮಾಡಬೇಕು ಅಂತಂದರೆ, ಅವ್ರು ಸ್ಟ್ಯಾಂಡರ್ಡ್ ಪ್ಯಾಕಿಂಗ್ ಮಾಡಬೇಕು ಅಂತಂದರೆ ಅವ್ರಿಗೇನು ಗಿಟ್ಟಲ್ಲ. ಅದಕ್ಕೇನು ಮಾಡ್ತಾರೆ, ಲೋಕಲ್ ಒಂದು ಮಾಡಿ ಕೊಡಿ. ಅದೇನಾದರೂ ಅಪ್ಪಿತಪ್ಪಿ ಏನಾದರೂ ಎಕ್ಸ್ಪೈರಿ ಡೇಟ್ ಒಳಗಡೆ ಹೋದರೆ ಪರವಾಗಿಲ್ಲ, ಇಲ್ಲಾಂದ್ರೆ ಹುಳ ಬಂದಿರ್ತದೆ. ಅದು ಅಲ್ಟಿಮೇಟ್ಲಿ ನೀವು ಕನ್ಸ್ಯೂಮರ್ ಸಿಕ್ಕಿದ್ಕೊಳ್ಳೋ ಒಂದು 2 kg ಸಿಕ್ಕಿದ್ಕೊಳ್ಳೋ ಅವ್ನು ಹೋಗಿ ಗಲಾಟೆ ಮಾಡಿದ್ರೆ ಅವ್ನು ವಾಪಸ್ ಈಗ ಅವರು ರೇವಣಸಿದ್ದವ್ರು ಫೋನ್ ಮಾಡಿದರು, ಅವ್ರು ರೀಟೇಲರ್ಗೆ ವಾಪಸ್ ಕೊಟ್ರಿ ಅಂತ. ಅಲ್ಲಿಗೆ ಒಂದು ಕೇಸ್ ಮುಗಿದೋಯ್ತಾ. ನಮ್ಮಲ್ಲಿ ಏನಾಗಿರ್ತಂದರೆ ಇದು ಒಂದೇ ಪ್ರಾಬ್ಲಮ್ ನಮಗೆ ವಿ ಡೋಂಟ್ ಹ್ಯಾವ್ ನಮ್ಮಲ್ಲಿ ಟಾಲರೆನ್ಸ್ ಜಾಸ್ತಿ. ನಮ್ಮ ಎಸ್ಪೆಷಲಿ ಕರ್ನಾಟಕದವ್ರಿಗೆ ನಾವು ಎಲ್ಲರನ್ನೂ ಟಾಲರೇಟ್ ಮಾಡ್ತೀವಿ, ಎಲ್ಲ ಥರದ್ದು ಟಾಲರೇಟ್ ಮಾಡ್ತೀವಿ. ಹಾಗಾಗಿ ಇದು ಏನು ದೊಡ್ಡದನ್ಸಲ್ಲ ನಮಗೆ ನೋಡಿ. ನಿಮಗೆ ಏನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, ಇಟ್ ಇಸ್ ನಾಟ್ ಎ ವೆರಿ ಕಾಂಪ್ಲಿಕೇಟೆಡ್ ಆ್ಯಕ್ಟ್. ಈ ಕಾಂಪ್ಲಿಕೇಶನ್ ಏನಿಲ್ಲ. ನಿಮ್ಗೊಂದು ಸಣ್ಣ ನಿಮ್ಗೊಂದು ಎಲ್ಲಾದರೂ ಒಂದು ಕಡೆ ನಿಮ್ಗೆ ಈ ರೀತಿ ಕಂಡು ಬಂದರೆ, ಯಾರಾದರೂ ಒಬ್ಬ ನಿಮಗೆ ರಿಟೈಲರು ಅಥವಾ ಮ್ಯಾನುಫ್ಯಾಕ್ಚರ್ ಎಲ್ಲ ಒಂದು ಕಡೆ ನಿಮಗೆ ಈ ರೀತಿ ಪ್ರಿಸ್ಕ್ರೈಬ್ಡ್ ಇದಕ್ಕಿಂತ ಮಾಡಿದ್ದಾನೆ ಅಂತಾಗಲಿ, ಅಥವಾ ರೇಟ್ಸು ಕೂಡ ಪ್ರಿಸ್ಕ್ರೈಬ್ ರೇಟಿಗಿಂತ ಏನಾದರೂ ಮಾಡಿದೆ ಅಂತ ನಿಮ್ಗೆ ಗೊತ್ತಾದರೆ ಒಂದು ರೆಸೀಟು ಪ್ಲಸ್ ಅದರದ್ದು ನೀವು ಟ್ಯಾಬ್ಲೆಟ್ ಇದು ತೊಗೊಂಡು ಅದು ನಿಮಗೆ ವ್ಯಾಟು ಪ್ಲಸ್ ಏನೋ ಟ್ಯಾಕ್ಸ್ ಬೀಳುತ್ತೆ, ಅದು ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಸಿಂಪಲ್ ಇದನ್ನು ನೀವು ಕಂಪ್ಲೇಂಟನ್ನು ನೀವು ಯಾರೂ ಕೂಡ ಅಡ್ವೊಕೇಟ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಒಂದು ಪೆಟಿಷನ್ ಕೊಟ್ಟು ಕಂಪ್ಲೇಂಟ್ ಸುಮ್ಮನೆ ಒಂದು ಲೆಟರ್ ಫಾರ್ಮೆಟಲ್ಲಿ ಕೂಡ ನೀವು ಕೋರ್ಟಿಗೆ ಕೊಡ್ಬೋದು. ಅದನ್ನು ಕೂಡ ನಿಮಗೆ PIL ಹೈಕೋರ್ಟಲ್ಲಿ ಏನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಟ್ರೀಟ್ ಮಾಡ್ತಾರೆ, ಅದೇ ಥರ ಅವ್ರನ್ನ ಕಂಪ್ಲೇಂಟ್ನ ಒಂದು ದೂರನ್ನ ಪರಿಗಣಿಸಿ ಏನು ಕಮಿಷನ್ ಇದೆ, ಡಿಸ್ಟ್ರಿಕ್ಟ್ ಫೋರಮ್ ಇದೆ ಅಥವಾ ಸ್ಟೇಟ್ ಫೋರಮ್ ಇರ್ಬೋದು ಅಥವಾ ನ್ಯಾಷನಲ್ ಫೋರಮ್ ಇರ್ಬೋದು, ಇದು 3 ಕಡೆನೂ ಕೂಡ ಎಷ್ಟೋ ನಾವು ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನಲ್ಲಿ ನಿಮಗೆ ಎಷ್ಟೋ ಕೇಸ್ಗಳಲ್ಲಿ ಡೈರೆಕ್ಟ್ ಅವರೇ ಬಂದ್ಬಿಟ್ಟು ವಾದ ಮಾಡಿ ಡೆಫಿಷಿಯನ್ಸಿ ಸರ್ವಿಸ್ ಇರ್ಬೋದು ಅಥವಾ ಈ ಥರದ್ದು. ಬಟ್ ನಾವು ನೋಡಿದಾಗೆ ಜಾಸ್ತಿ ಇದರಲ್ಲಿ ಈ ಥರದ್ದು ಅಂದರೆ ನಿಮ್ಮ ಡೇಟ್ ಆಫ್ ಎಕ್ಸ್ಪೈರಿ ಬಗ್ಗೆ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬರೋದು ಕಡಿಮೆ. ಬಟ್ ಬೇರೆ ಸಂಬಂಧಪಟ್ಟಾಗೆ ಕಂಪ್ಲೇಂಟ್ಗಳು ಬರ್ತಾ ಇದೆ. ಅಂಡ್ ಇಟ್ಸ್ ಎ ವೆರಿ ಸಿಂಪಲ್ ಎನಾಕ್ಟ್ಮೆಂಟ್. ಓಕೆ, ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ ವೀಕ್ಷಕರೇ ನಾವು ನಿಮಗೆ ಮತ್ತಷ್ಟು ತಿಳಿಸ್ಕೊಡ್ತೀವಿ. ಈಗ ಕಲಾ ಅನ್ನೋರು ಕಾಲ್ ಮಾಡಿದ್ದಾರೆ, ಕೇಳೋಣ ಏನ್ ಹೇಳ್ತಾರೆ ಅಂತ. ಹೇಳಿ ಕಲಾ, ನೀವು ಮೋಸ ಹೋಗಿದ್ದುಂಟಾ ಈ ತರ ಎಕ್ಸ್ಪೈರಿ ಆಗಿರುವಂತಹ ಪದಾರ್ಥ ಕೊಂಡು? ಮೇಡಮ್ ಏನಂದ್ರೆ ಹೇಳ್ತಾರೆ ಗ್ರಾಹಕರ ವೇದಿಕೆಗೆ ಹೋಗಿ ಈ ತರ ಎಕ್ಸ್ಪೈರಿ ಡೇಟ್ ನೋಡಿದಾಗ ಅಂತ. ನಾವ್ ಹೋದ್ರೆ ಅಲ್ಲಿ ನಮ್ಮನ್ನ ರಿಸೀವೇ ಮಾಡೋರ್ ಗತಿ ಇರಲ್ಲ. ಒಬ್ಬನ ಹತ್ರ ಮಾತಾಡಿದ್ರೆ ಇನ್ನೊಬ್ಬನ ಹತ್ರ ಹೋಗಕ್ಕೆ ಹೇಳ್ತಾರೆ, ಇನ್ನೊಬ್ಬನ ಹತ್ರ ಮಾತಾಡಿದ್ರೆ ಮತ್ತೊಬ್ಬನ ಹತ್ರ ಹೋಗಕ್ಕೆ ಹೇಳ್ತಾರೆ. ಅವಾಗ ಏನಾಗುತ್ತೆ, ನಮ್ಗೆ ಇವ್ರ ಹತ್ರ ಬರೋದ್ರ ಬದಲು ಆ ಎಕ್ಸ್ಪೈರಿ ಡೇಟ್ ಆಗಿದ್ನ ನಾವೇ ಎಷ್ಟು ಹೋಗೋಣ ಅನ್ನೋಷ್ಟು ಸಿಟ್ಟು ಬರುತ್ತೆ ನಮ್ಗೆ ಅಲ್ವಾ. ಈಗ ಆನ್ ಸ್ಕ್ರೀನ್ ಏನ್ ಇವರೆಲ್ಲ ಇಷ್ಟೊಂದು ಭಾಷಣ ಹೇಳ್ತಾರಲ್ಲ, ಅದನ್ನ ಅವರು ಇದ್ರಲ್ಲಿ ನಡೆಸ್ತಾರ?
ನಾನು ಹೇಳ್ತಿರೋದು ಅದು ಮೇಡಮ್. ಯಾಕೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಸತ್ತೋಗಿದ್ಯಾ ಇವತ್ತು? ಸ್ಪಾರಲ್ಲೆಲ್ಲ ಎಕ್ಸ್ಪೈರಿ ಡೇಟೆಡ್ ಚಿಕನ್ ಎಲ್ಲ ಕೊಡ್ತಾ ಇದಾರೆ. ಮಕ್ಕಳುಗಳು, ಕಾಲೇಜ್ ಮಕ್ಕಳು ಅಲ್ಲಿ ಹೋಗಿ ಎಷ್ಟು ತಿಂತಾರೆ ಅಂದ್ರೆ ನಾವು ಎಷ್ಟಂತ ನಮ್ಮ ಮಕ್ಳ ಹಿಂದೆ ಓಡೋಬೇಕಾಗತ್ತಾ? ಆಗಲ್ಲ ಅಲ್ವಾ? ಏನ್ ಮಾಡ್ಬೇಕು, ಇವರೇ ಹೋಗಿ ಅಲ್ಲಿ ಎಕ್ಸ್ಪೈರಿ ಡೇಟೆಡ್ ಇದೆಯಾ ಏನು ಅಂತ ಚೆಕ್ಔಟ್ ಮಾಡಿ ಅವ್ರನ್ನ ಏನ್ ಮಾಡಿಸ್ಬೇಕು, ಕ್ಲೋಸ್ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ಜನರಿಗೆ ಹೇಳಿದ್ರೆ ಜನರು ಕಂಪ್ಲೇಂಟ್ಸ್ ರಿಸೀವ್ ಮಾಡೋರು ಯಾರಿದ್ದಾರೆ? ಓಕೆ ಕಲಾ ಅವ್ರೆ, ಈಗ ಪ್ರಮೋದ್ ಚಂದ್ರ ಇದಾರೆ, ಅವರು ನಿಮ್ ಪ್ರಶ್ನೆಗೆ ಆನ್ಸರ್ ಮಾಡ್ತಾರೆ. ಈಗ ನೀವೇನ್ ಹೇಳಿರಿ, ಗ್ರಾಹಕರ ವೇದಿಕೆಯಲ್ಲಿ ಸರಿಯಾಗಿ ನಿಮ್ಮನ್ನ ಕೇಳೋರು ಇರೋದಿಲ್ಲ, ಕಷ್ಟ ಪಡ್ಬೇಕಾಗುತ್ತೆ ನಾವಲ್ಲಿ ಹೋಗಿ ಅಂತ. ಸೊ ಕೇಳಿ ಪ್ರಮೋದ್ ಚಂದ್ರ ಅವ್ರು ಏನ್ ಹೇಳ್ತಾರೆ ಅಂತ. ಸರ್ ಹೇಳಿ. ಕಲಾ ಮೇಡಮ್ ಅವರೇ, ಹೇಳಿ. ನಿಮ್ಗೆ ಯಾವ ಏರಿಯಾದಲ್ಲಿ ನಿಮ್ಗೆ ತೊಂದರೆ ಆಗಿದೆ ಈ ರೀತಿ? ನಾನು ಯಾವ ಏರಿಯಾದಲ್ಲಾರು ಇರ್ಲಿ ಸರ್, ನಾನು ಇಂಡಿಯನ್ ಸಿಟಿಸನ್. ನಾನು ಅದನ್ನ ಹೇಳ್ತಾ ಇರೋದು ಏನ್ ಗೊತ್ತಾ, ನಿಮ್ಗೆ ಈ ರೀತಿ ತೊಂದರೆ ಆದಾಗ ನಿಮಗೆ ಪ್ರತಿಯೊಂದು ಕೋರ್ಟ್ ಅಲ್ಲೂ ಕೂಡ, ನ್ಯಾಯಾಲಯದಲ್ಲೂ ಕೂಡ ನಿಮಗೆ ಉಚಿತ ಕಾನೂನು ನೆರವು ಸಮಿತಿ ಅಂತ ಒಂದು ಇರ್ತದೆ. ನನಗೆ ತೊಂದರೆ ಆದಾಗ ನಾನು ಗ್ರಾಹಕರ ವೇದಿಕೆಗೆ ಹೋಗಿ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲಿ ನಮ್ಮನ್ನ ಕೇಳೋರ್ ಗತಿ ಇಲ್ಲ. ಒಬ್ಬ ಆಫೀಸರ್ ಹತ್ರ ಹೋದ್ರೆ ಇನ್ನೊಬ್ಬ ಆಫೀಸರ್ ಹತ್ರ ಹೋಗಿ ಅಂತಾರೆ. ಇದೇ ತರ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾನೆ ಇರ್ತಾರೆ. ಸೊ ಎಲ್ಲ ಗ್ರಾಹಕರಿಗೂ ಏನಾಗಿದೆ ಅಂದ್ರೆ ನಿಮ್ ಮೇಲೆ ಫೈಟೇ ಹೋಗಿದೆ. ಗ್ರಾಹಕರ ವೇದಿಕೆ ಅಂತ ಏನಿದೆ ಅದ್ರ ಮೇಲೆ ಫೈಟ್ ಇಲ್ಲ ಅಷ್ಟೇ. ಅದಕ್ಕೆ ಜನ ಏನ್ ಮಾಡ್ತಿದ್ದಾರೆ, ಅವನು ಮೋಸದಿಂದ ವ್ಯವಹಾರ ವ್ಯಾಪಾರ ಮಾಡ್ತಿದ್ದಾನ, ಅದ್ ಸತ್ ಹೋಗ್ಲಿ ನಮಗ್ ಬೇಡ ಅಂತ ಬಿಡ್ತಾ ಇದಾರೆ. ಯಾಕಂದ್ರೆ ನಾನೊಬ್ಳು ಎಜುಕೇಟಿವ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಎಜುಕೇಟಿವ್ ಸಹ ನಾವುಗಳು ಸಹ ಅದನ್ನ ಇಗ್ನೋರ್ ಮಾಡ್ಕೊಂಡು ಓಡಾಡ್ತಿದೀವಿ. ಯಾಕೆಂದ್ರೆ ನಮ್ಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ. ಗ್ರಾಹಕರ ವೇದಿಕೆಗೆ ನಾವು ಬಂದಾಗ ಕೂಡ ನಮ್ಗೆ ಸರಿಯಾದ ಒಂದು ಇದು ಸಿಗಲ್ಲ ಅಲ್ಲಿ. ಗೊತ್ತಾಯ್ತಾ? ನೀವು ಆನ್ ಸ್ಕ್ರೀನ್ ಇವಾಗ ಏನ್ ಹೇಳ್ತಿದ್ದೀರಿ ಅಷ್ಟು ಇದ್ರಲ್ಲಿ ಯಾರು ನಡ್ಸ್ಕೊಡ್ತಾ ಇಲ್ಲ. ಇಲ್ಲ ಕಲಾ ಅವರೇ, ನನ್ಗನ್ನೋ ಪ್ರಕಾರ ನಿಮ್ಗೊಂದು ಇಲ್ಲ ಒಂದ್ ಕಡೆ ಕೆಟ್ಟ ಇದು ಅಂದ್ರೆ ಒಂದು ಅನುಭವ ಆಗಿರ್ಬೋದು. ಡಿಸ್ಟರ್ಬೆನ್ಸ್ ಇದೆ, ನಂಗೆ ಕ್ಲಿಯರ್ ಇಲ್ಲ ನಿಮ್ಮ ಮಾತು. ಓಕೆ ನೀವು ಹೇಳಿ ಸರ್. ಓಕೆ, ಅವರಿಗೊಂದು ಏನೋ ಒಂದು ಕೆಟ್ಟ ಪ್ರಾಬಬ್ಲಿ ಒಂದು ಕೆಟ್ಟ ಅಭಿಪ್ರಾಯ ಒಂದು ಅನುಭವ ಆಗಿರ್ಬೋದು. ಆದ್ರೆ ಯಾವತ್ತೂ ಕೂಡ ಆ ರೀತಿ ಅದು ಪ್ರಶ್ನೆ ಅಲ್ಲ. ನೀವು ಒಂದು ಹೇಳಿದಾಗ ನಿಮ್ಗೆ ಇವಾಗ ನಮ್ಮಲ್ಲಿ ಕನ್ಸ್ಯೂಮರ್ ಅವೇರ್ನೆಸ್ ಒಂದು ಕಡಿಮೆ ಇದೆ ಅಂತ ನಾನು ಮುಂಚೆನೆ ಹೇಳಿದೆ, ರಘುವರು ಕೂಡ ಅಡ್ಮಿಟ್ ಮಾಡ್ಕೊಂತದ್ದು. ಇಲ್ಲಿ ಒಂದೇನಾಗುತ್ತೆ ಅಂತಂದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ನೀವು ಫೋರಮ್ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಈಗ ನೀವು ಯಾವುದೋ ಒಂದು ರಿಮೋಟ್ ಏರಿಯಾದಿಂದ ಬಂದಿರ್ತೀರಾ, ನೀವು ಅಲ್ಲಿಂದ ಹೊರಡುವಾಗ ಸಾಮಾನ್ಯಕ್ಕೆ ಏನಾಗುತ್ತಂತಂದ್ರೆ ನಮ್ಮಲ್ಲಿ ಜನಗಳಲ್ಲಿ ಏನಂತಂದ್ರೆ ಅವ್ರದ್ದು ಎಲ್ಲ ಕೆಲಸಗಳನ್ನು ತುಂಬಾ ಶೀಘ್ರವಾಗಿ ಮತ್ತೆ ಭಾರಿ ಬೇಗ ಆಗ್ಬಿಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತದೆ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಇದೆ ಅಂತಂದ್ರೆ, ಸ್ವಲ್ಪ ಇದರಲ್ಲಿ ಒಂದು ಪ್ರೊಸೀಜರ್ ನಾವೇನಂದ್ರೆ ಒಂದು ಕಂಪ್ಲೇಂಟ್ ಅಂಡರ್ ಸೆಕ್ಷನ್ 12 ನಾವು ಕೊಡಬೇಕಾದ್ರೆ ಒಂದು ಸರ್ಟನ್ ರಿಕ್ವಿಸಿಟ್ಸ್ನ ಅವ್ರು ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಈಗ ಏನಾಗುತ್ತೆ, ಈಗ ನಮ್ಮಲ್ಲಿ ನೋಡಿ ಸುಮಾರು ಈಗ 5-6 ನಮ್ಮಲ್ಲಿ ಸಿಟಿಯಲ್ಲಿ ನಮ್ಗೆ 5-6 ಕನ್ಸ್ಯೂಮರ್ ಒಂದು ಫೋರಮ್ಸ್ ಇದೆ. ಅದು ಏರಿಯಾ ವೈಸ್ ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ತಾರೆ. ಪ್ರಾಬಬ್ಲಿ ಏನಂದ್ರೆ ಇವ್ರು ಒಂದು ಏರಿಯಾಗೆ ಹೋಗಿ, ನಾನು ಅವ್ರನ್ನ ಏರಿಯಾ ಕೇಳೋದಕ್ಕೆ ನಾನು ಇಂಡಿಯನ್ ಅಂತ ಹೇಳಿದ್ರು, ಅವ್ರು ಇಂಡಿಯನ್ ಅಂತ ಹೇಳೋಕ್ಕಿಂತ ಮುಂಚೆ ಕನ್ನಡಿಗ ಅಂತ ಹೇಳಬೇಕಾಗಿತ್ತು. ನಾನು ಹೇಳೋದು ಈಗ ಬೆಂಗಳೂರಲ್ಲಿ ನಿಮಗೆ ಅದು ಏರಿಯಾ ವೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಕೇಸಸ್. ಈಗ ಅವ್ರಿಗೆ ಏನೇ ತೊಂದರೆ ಇದ್ರೂ ಕೂಡ ನಿಮಗೆ ಪ್ರತಿಯೊಂದು ಕೋರ್ಟ್ ಆವರಣದಲ್ಲಿ, ಡಿಸ್ಟ್ರಿಕ್ಟ್ ಕೋರ್ಟ್ ಆವರಣದಲ್ಲಿ ಅವ್ರಿಗೆ ಉಚಿತ ಕಾನೂನು ನೆರವು ಸಮಿತಿ ಅಂತ ಒಂದು ಇರ್ತದೆ. ಅವ್ರು ಅಲ್ಲಿಗೆ ಹೋದರೆ ಅಲ್ಲಿ ಏನು ಅವರಲ್ಲಿ ಅಡ್ವೊಕೇಟ್ಸ್ ಕೂಡ ಇರ್ತಾರೆ. ಅವ್ರಿಗೆ ಏನು ಸಹಾಯ ಬೇಕು ಅದನ್ನು ಮಾಡಿ ಕೊಡ್ತಾರೆ. ಈಗ ಪ್ರಾಬಬ್ಲಿ ಏನಂದ್ರೆ ಈಗ ಏನೋ ಒಂದು ಅವ್ರು ಯಾರೋ ಆಫೀಸರ್ ಒಬ್ರು ಏನೋ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಬೇರೆ ಕೆಲಸಗಳು ಇರ್ತದೆ ಅಂತ ಅನ್ಕೊಳ್ಳಿ. ಅಲ್ಲೊಬ್ರು ಪ್ರಾಬಬ್ಲಿ ಅವ್ರಿಗೆ PRO ಯಾರೊಬ್ರು ಪಬ್ಲಿಕ್ ರಿಲೇಷನ್ ಆಫೀಸರ್ ಯಾರೊಬ್ರು ಇರಲ್ಲ ಅಂತ ಕಾಣ್ಕೊಳ್ಳಿ. ಅಲ್ಲಿ ಹೋಗಿ ಕೇಳಿದಾಗ ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ಬೋದು. ಆದರೆ ಇವರು ಸಮಿತಿ ಕಡೆಯಿಂದ ಬಂದು ಅವ್ರಿಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ, ಎಲ್ಲಿ ಹೋಗಬೇಕು, ಯಾರನ್ನ ಮೀಟ್ ಮಾಡಿ. ಅವ್ರು ಏರಿಯಾ ವೈಸ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ನೀವು ಯಾವ ಏರಿಯಾಗೆ ಹೋಗಿ ನಿಮ್ಗೆ ಯಾವ ಏರಿಯಾದಲ್ಲಿ ಹೋದ್ರೆ ನಿಮಗೆ ಕಂಪ್ಲೇಂಟನ್ನು ನೀವು ತಗೋತಾರೆ, ಎಲ್ಲಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರು ಪ್ರಾಬಬ್ಲಿ ಗೈಡ್ ಮಾಡ್ತಾರೆ. ಇವ್ರು ಮೋಸ್ಟ್ಲಿ ಆ ಒಂದು ಇದನ್ನ ಅವ್ರು ಇದು ಮಾಡಲಿಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ಅವರಿಗೆ ಅದು ಒಂದು ಕೆಟ್ಟ ಅನುಭವ ಆಗಿರ್ಬೋದು. ಆದರೆ ಹಂಗಂತ ಅಂದ ಕೂಡಲೇ ಇಡೀ ಸಿಸ್ಟಮೇ ಇದಾಗಿದೆ, ನಾವೇನೋ ಭಾಷಣ ಮುಗಿತಿದೆ ಅಂತ ಹೇಳೋದು ಆಗಲಿ, ಇದು ಮಾಡೋದಾಗಲಿ ತಪ್ಪು. ನಾವೆಲ್ಲ ಅಕಾಡೆಮಿಕ್ ಇದನ್ನು ಮಾತಾಡಕ್ಕೆ ಬಂದಿದ್ವಿ. ಕೇಸ್ ಸ್ಪೆಸಿಫಿಕ್ ಆಗಿ ಬಂದಾಗ ಅವರು ನಮ್ಮ ಹತ್ರ ಬಂದ್ರೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಆದರೆ ಎಷ್ಟು ಜನ ಬರ್ತಾರೆ ಅನ್ನೋದು ಮತ್ತೆ ನೀವು ನೋಡಿ, ದಿವಸ ನಿಮಗೆ ಕನಿಷ್ಠ ಅಂತಂದರೆ ಬೆಂಗಳೂರು ಸಿಟಿನಲ್ಲಿ 1000ರಿಂದ 2000ವರೆಗೆ ಬ್ಲೇಟೆಂಟ್ ವೈಲೇಷನ್ ನಿಮ್ಗೆ ಸಿಗ್ಬೋದು. ನೀವು ಟ್ರಾಫಿಕ್ ವೈಲೇಷನ್ ನೋಡಿ, ಎಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ, ಪೊಲೀಸರು ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ, ನೀವು ನೋ ಪಾರ್ಕಿಂಗ್ ಹಾಕೊಂಡು ಅಲ್ಲಿ ಇದು ಮಾಡ್ತಿರ್ತಾರೆ. ಅದನ್ನು ನಮಗೆ ಹೇಳ್ತೀನಲ್ಲ, ನಮಗೆ ಟಾಲರೆನ್ಸ್ ಜಾಸ್ತಿ ಇದೆ ನಮ್ಮಲ್ಲಿ, ಹೋಗ್ಲಿ ಬಿಡು ಅನ್ನೋದೊಂದು. ಬಟ್ ಬಂದವರು ಈ ರೀತಿ ಇವರೆಲ್ಲ ಒಬ್ಬರು ಬರ್ತಾರೆ. ಹಾಗಾಗಿ ಏನಾಯ್ತು ಅಂದರೆ ಅವ್ರಿಗೆ ಅವೇರ್ನೆಸ್ಸು ಬೇರೆ ಗೈಡ್ ಮಾಡೋರು ಸಿಗಲ್ಲ. ಆ ರೀತಿ ಒಂದು ಸಮಸ್ಯೆಯಿಂದ ಅವರು ಮೋಸ್ಟ್ಲಿ ಇದು ಒಂದು ಕೆಟ್ಟ ಅನುಭವ ಅನುಭವಿಸೋರು ಬಿಟ್ರೆ, ನಿಜವಾಗ್ಲೂ ಬಂದರೆ ನೀವು ಎಷ್ಟೋ ಜನ ನೀವು ಕನ್ಸ್ಯೂಮರ್ ಕೋರ್ಟಿಗೆ ಬಂದು ನೋಡಿ, ಎಷ್ಟು ನಮ್ಗೆ ನಿಮ್ಗೆ 25-30 ಕೇಸ್ ಇದ್ರೆ ಕನಿಷ್ಠ ಅಂತಂದ್ರೆ 10 ಕೇಸಲ್ಲಿ 30% ಆಫ್ ದಿ ಕೇಸಲ್ಲಿ ಅವರೇ ಓನಾಗಿ ಬಂದು ವಾದ ಮಾಡ್ತಿರ್ತಾರೆ. ಈಗ ಒಂದು ಮ್ಯಾನುಫ್ಯಾಕ್ಚರರ್ ಫಾಲ್ಟ್ ಇರ್ಬೋದು, ಒಂದು ಬೈಕ್ ಅವ್ರಿಗೆ ತೊಂದರೆ ಕೊಟ್ಟಿರ್ಬೋದು, ಕಾರ್ ತೊಂದರೆ ಕೊಟ್ಟಿರ್ಬೋದು, ಅಥವಾ ಒಂದು ಫರ್ಟಿಲೈಸರ್ ತೊಗೊಂಡವರಿಗೆ ಅದನ್ನು ಇದಾಗಿದ್ರೆ ಇರ್ಬೋದು.
ಎಲ್ಲ ಥರದನ್ನು ಕೂಡ ಒಂದು ವಾಚ್ ತಗೊಂಡು ಅವ್ರು ಡಿಫೆಕ್ಟ್ ಆಗಿರ್ಬೋದು, ಈ ಥರದ್ದು ಎಲ್ಲದನ್ನು ಕೂಡ ಡೆಫಿಷಿಯನ್ಸಿ. ಬಟ್ ಇದು ಫುಡ್ ಅಡಲ್ಟ್ರೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನಂತಂದ್ರೆ ಅವರಿಗೆ ಫುಡ್ ಸ್ಯಾಂಪಲ್ ಏನಿದೆ, ಇವರು ರಘುವರ್ ಹೇಳ್ತಿದ್ದಾಗೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಅದು ಫುಡ್ ಅನಾಲಿಸಿಸ್ಗೆ ಹೋಗ್ಬಿಟ್ಟು ಅದು ಕನ್ಸರ್ನ್ಡ್ ಲ್ಯಾಬ್ ಇಂದ ಸರ್ಟಿಫೈ ಆಗಿ ಬರಬೇಕು, ಅಂದರೆ ಅದು ಅಡಲ್ಟ್ರೇಟ್ ಆಗಿದೆ ಅಂತ ಹೇಳಲಿಕ್ಕೆ. ನೀವು ಆನ್ ದಿ ಫೇಸ್ ಆಫ್ ಇಟ್ ನಿಮ್ಗೆ ಏನು ಕಾಣಿಸುತ್ತೆ, ಇವಾಗ ಒಂದು ಮ್ಯಾನುಫ್ಯಾಕ್ಚರರ್ ವಾರಂಟಿ ಹೋಗಿದೆ ಅಥವಾ ನಿಮಗೆ ಪ್ರೈಸ್ ಚೇಂಜ್ ಆಗಿದೆ ಅಥವಾ ಡೇಟ್ ಆಫ್ ಎಕ್ಸ್ಪೈರಿ ಆದ್ಮೇಲೆ ಕೂಡ ಇವ್ರು ಮಾಡ್ತಿದ್ದಾರೆ ಅಂತ ಕಂಡು ಬಂದರೆ ಅದು ಪ್ರೈಮ್ ಆಫೀಸ್ ನಿಮ್ಗೆ ಗೊತ್ತಾಗ್ಬಿಟ್ಟು ಅದಕ್ಕೆ ನೀವು ಒಂದು ಸ್ಪೆಷಲ್ ಏನು ತೋರಿಸಬೇಕಾಗಿಲ್ಲ. ಆದರೆ ನೀವು ಫುಡ್ ಕ್ವಾಲಿಟಿಗೆ ಬಂದಾಗ, ಈಗ ಅವ್ರು ಹೇಳಿದಾಗೆ ಯಾವುದೋ ಒಂದು ಫುಡ್ ತೊಗೊಂಡ್ರು, ಅದು ಅವ್ರಿಗೆ ತೊಂದರೆ ಆಯಿತು ಅಂತಂದರೆ ಅವ್ರು ಬಿಲ್ ಸಮೇತ ತೊಗೊಂಡು, ಇವತ್ತು ತೊಗೊಂಡ್ರು ನಾಳೆ ತೊಂದರೆ ಆಯಿತು ಅಂತಂದಾಗ ಬಿಲ್ ಸಮೇತ ತೊಗೊಂಡು ಬಿಲ್ ಇಟ್ಕೋಬೇಕಾಗುತ್ತೆ. ಎಷ್ಟೋ ಜನ ಬಿಲ್ ಇನ್ಸಿಸ್ಟ್ ಮಾಡಲ್ಲ, ಟ್ಯಾಕ್ಸ್ ಕಟ್. ಅದಕ್ಕೆ ಯಾವಾಗ ಹೇಳ್ತಾರೆ ನೋಡಿ, ಎಲ್ಲ ಕಡೆನೂ ಜಾಗೋ ಗ್ರಾಹಕ ಜಾಗೋ ಅಂತ ಅಂದ್ಬಿಟ್ಟು ಹೇಳಬೇಕಾದ್ರೆ ಎಲ್ಲ ಕಡೆನೂ ಹೇಳ್ತಾರೆ, ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಬಿಲ್ ತಗೊಳ್ಳಿ, ಬಿಲ್ ತಗೊಂಡು ನೀವು ಪರ್ಚೇಸ್ ಮಾಡ್ಕೊಂಡು ನಿಮ್ಮೊಂದು ಪ್ರೂಫ್ ಇರ್ತದೆ ಅಂತ. ಈಗ ಎಷ್ಟೋ ಜನ ಏನು ಮಾಡ್ತಾರೆ, ತಗೊಂಡು ಹೋಗ್ತಾರೆ, ಅವ್ರು ವಾಪಸ್ ಬಂದರೆ ನೀವು ನಮ್ಮದ ತಗೊಂಡು ಹೋಗಿಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತೀರಾ ನೀವು? ಹಾಗಾಗಿ ಜನಗಳಲ್ಲಿ ಕೂಡ ಫಸ್ಟ್ ಆಫ್ ಆಲ್ ನಾವು ಕರೆಕ್ಟ್ ಆಗಿರಬೇಕು, ನಾವು ಅವೇರ್ನೆಸ್ ಇರಬೇಕು, ನಮಗೆ ನಾವು ಕರೆಕ್ಟ್ ಇರಬೇಕು, ಪ್ಲಸ್ ನಮಗೆ ಕ್ವಶನ್ ಮಾಡ್ಲಿಕ್ಕೆ ಒಂದು ಫೋರಮ್ ಗೊತ್ತಾಗಬೇಕು, ಮತ್ತೆ ಕ್ವಶನ್ ಮಾಡ್ಲಿಕ್ಕೆ ರೈಟ್ ಬರಬೇಕು. ಓಕೆ, ಈಗ ಮತ್ತೊಬ್ರು ಕಾಲ್ ಇದ್ದಾರೆ, ಕೇಳೋಣ. ಹೇಳಿ, ಯಾರು ಮಾತಾಡ್ತಿದ್ದೀರಾ? ಹಲೋ, ಹೇಳಿ ಸರ್, ಯಾರು ಮಾತಾಡೋದು? ನಾನು ಅಜೀಜ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಸರ್ ಹೇಳಿ ಅಜಿತ್ ಅವರೇ, ನಿಮ್ಗೇನು ಅನುಭವ ಆಗಿದೆ ಈ ವಿಷಯದಲ್ಲಿ? ಹೌದು, ಆಕ್ಚುಲಿ ನಾನು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ತಿರುವಾಗ ಒಂದು ಮಿಡಲ್ ಅಲ್ಲಿ ಬಸ್ ಸ್ಟಾಪ್ ಇತ್ತು. ಅವಾಗ ಅದ್ರಲ್ಲಿ ನಾನು ಥಮ್ಸ್ ಅಪ್ ಬೈ ಮಾಡಿದ್ದೆ. ಅದು ನಾನು ಹಾಗೆ ಓಪನ್ ಮಾಡಿ ಡ್ರಿಂಕ್ ಮಾಡುವಾಗ ಸ್ವಲ್ಪ ನನಗೆ ಅದು ಸ್ವಲ್ಪ ಟೇಸ್ಟ್ ಚೇಂಜಸ್ ಇರುವಾಗ ನಾನು ಅದನ್ನ ಡೇಟ್ ನೋಡಿದೆ. ಡೇಟ್ ಎಕ್ಸ್ಪೈರ್ ಆಗಿತ್ತು. ನನ್ನ ಶಾಪ್ ಅವ್ರ ಹತ್ರ ಕೇಳಿದೆ, ಇದು ಎಕ್ಸ್ಪೈರಿ ಆಗಿದ್ದೀರಾ, ನೀವು ನೋಡದೆ ಹಾಗೆ ಮಾರ್ತಿದ್ದೀರಾ ಅಂತ ಹೇಳಿ. ಅವ್ರು ಹೇಳಿದ್ರೆ ಅದು ನಮ್ಗೆ ನೋಡೋದು ನಮ್ ಕೆಲಸ ಅಲ್ಲ ರೀ, ನೀವು ನೋಡ್ಬಿಟ್ಟು ತಗೋಬೇಕು, ಬೇಕಿದ್ರೆ ತಗೊಳ್ಳಿ, ಇಲ್ಲಿದ್ರೆ ಹಂಗೆ ಬಿಟ್ಟೋಗಿ ಅಂತ ಹೇಳಿದ್ರು. ನಾನೇನ್ ದುಡ್ಡು ಕೊಟ್ಟು ತಗೊಳ್ತಿದ್ದೀನಿ, ನಿನ್ನ ಹತ್ರ ಪುಕ್ಷಟ್ ತಗೊಳ್ತಾ ಇಲ್ಲ ಅಂತ ಕೇಳಿದ್ರೆ, ನಿಮಗೆ ಬೇಕಿದ್ರೆ ತಗೊಳ್ತೀನಿ, ನಮ್ದೆಲ್ಲ ಕೆಲಸ, ಅದು ಕಂಪನಿಯವ್ರೇನು ನಮ್ಗೇನು ವಾಪಸ್ ಕೊಡಲ್ಲ, ಅದು ನಮ್ ಕೆಲಸ ಅಲ್ಲ, ನೀವು ತಗೊಳ್ಳುವಾಗ ನೋಡಿ ತಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಓಕೆ, ಮೋರ್ ಓವರ್ ಈಗ ಅಜಿತ್ ಅವ್ರು ಹೇಳ್ತಾ ಇದಾರೆ, ನೀವು ತಗೊಂಡಿದ್ದು ಬಸ್ ಸ್ಟ್ಯಾಂಡಿನ ಅಂಗಡಿಯಲ್ಲಿ ಅಲ್ವಾ ಅಜಿತ್? ಓಕೆ, ಅಂದ್ರೆ ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಗಡಿಗಳಿರುತ್ತೆ, ಅಲ್ಲಿ ಮೋರ್ ಓವರ್ ಬಿಲ್ ಕೊಡಲ್ಲ, ಮತ್ತೆ MRP ಗಿಂತ ಜಾಸ್ತಿನೇ ಅವ್ರು ತಗೊಳ್ಳೋದು, ಅಲ್ಲಿ ಶಾಪ್ ಇಟ್ಟಿದೀವಿ ಅನ್ನೋ ಕಾರಣ ಜಾಸ್ತಿ. ಅದರಲ್ಲೂ ಕೂಡ ನೀವು ಮಿನಿಮಮ್ ನೀವು ಅಂದ್ರೆ ಈ ಟೈಮಲ್ಲಿ ನಾನು ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಸಫಿಷಿಯಂಟ್ ಪ್ರೂವ್ ಮಾಡಿದ್ರೆ, ಅಷ್ಟು ನೀವು ಪ್ರೇಮ ಫೇಸಿ ಪ್ರೂವ್ ಮಾಡಿದ್ರು ಸಾಕು, ಅದ್ರ ಮೇಲೆ ಕೂಡ ಆಕ್ಷನ್ ತಗೋಬಹುದು. ಸೊ ಅಜಿತ್ ಅಂತ ಗ್ರಾಹಕರಿಗೂ ಕೂಡ ನ್ಯಾಯ ಇದೆ. ಯಾವ ತರ? ಖಂಡಿತ ಇದೆ. ಅಲ್ಲ, ನಿಮ್ಗೆ ಅದೊಂದು ಈಗ ನೀವು ಬಿಲ್, ಈಗ ನೀವು ಒಂದು ಸ್ಟಾಪ್ ಅಲ್ಲಿ ನೀವು ನಿಲ್ಸಿದಾಗ, ಬಸ್ ಸ್ಟಾಪ್ ಅಲ್ಲಿ ನೀವು ನಿಂತ್ಕೊಂಡಾಗ ನೀವೆಲ್ಲದಕ್ಕೂ ಕೂಡ ಬಿಲ್ ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ. ಗೂಡ್ ಅಂಗಡಿಯಲ್ಲಿ ನೀವು ಬಿಲ್ಸ್ ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ, ಅದು ಒಪ್ಕೋತೀವಿ. ಆದ್ರೆ ಅಲ್ಲಿ ನೀವು ನಡೆದಿರೋ ಸಂಭಾಷಣೆ ಅಟ್ಲೀಸ್ಟ್ ರೆಕಾರ್ಡ್ ಮಾಡ್ಕೊಂಡ್ ಬರೋದಾಗ್ಲಿ, ಅಥವಾ ಏನಾದ್ರೂ ಒಂದು ಪ್ರೂಫ್ ಅಲ್ಲಿ ತಗೊಂಡಿದೀವಿ ಅಂತ ಹೇಳಲಿಕ್ಕೆ, ಅಲ್ಲಿ ತಗೊಂಡಿದೀವಿ ಅಂತ ಹೇಳಲಿಕ್ಕೆ ನೀವು ಒಂದು ಪ್ರೂಫ್ ಸಿಕ್ಕಿದ್ರೆ ಸಾಕು. ನಿಮ್ಮ ಕಂಪ್ನಿ ಕೂಡ ಲಾಯಬಲ್ ಆಗುತ್ತೆ, ಅವ್ನು ರಿಟೇಲರ್ ಕೂಡ ಅವ್ನು ಲಾಯಬಲ್ ಆಗ್ತಾನೆ. ಈ ಕಂಪ್ನಿ ಮೇಲೆ ಡೈರೆಕ್ಟ್ ಆಗಿ ಯಾವತ್ತೂ ಪ್ರೊಸೀಡ್ ಆಗ್ಬೋದು. ಆದ್ರೆ ಎಲ್ಲಿ ಅಂತಂದ್ರೆ ನಿಮ್ಗೆ ಕಂಪ್ನಿಯವರು ಏನು ಮಾಡ್ತಾರೆ, ನಾವು ಹಿಂದೆ ಇದು ಮಾಡಿದ್ರೆ ನಾವು ಆ ಲಾಟನ್ನು ವಾಪಸ್ ಕರೆದಿದ್ವಿ, ಅದು ಈಗ ಎಲ್ಲೆಲ್ಲಿ ರೀಚ್ ಆಗಿದೆ ಗೊತ್ತಿಲ್ಲ, ನಮ್ಗೆ ವಾಪಸ್ ಬಂದಿಲ್ಲ ಅಂತ ಹೇಳ್ಬೋದು ಅವರು. ಬಟ್ ಅದನ್ನ ಅಷ್ಟು ಸುಲಭ ಹೇಳಲಿಕ್ಕಾಗಲ್ಲ. ಅವ್ರು ಎಕ್ಸ್ಪೈರ್ ಆಗಿದ್ದು ಮಾಲ್ ಏನಿದೆ ಅದು ಮಾರ್ಕೆಟಲ್ಲಿ ಇರೋವಾಗಿಲ್ಲ. ಅವ್ರು ಯಾರೇ ಇರಲಿ, ಅವರು ರಿಟೇಲರ್ ಇರಲಿ ಅಥವಾ ಅವನು ಡಿಸ್ಟ್ರಿಬ್ಯೂಟರ್ ಇರಲಿ, ಆ ಎಕ್ಸ್ಪೈರಿ ಆಯ್ತು ಅಂತ ಆಗಕ್ಕಿಂತ ಆಕ್ಚುಲಿ ಮುಂಚೆನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಒಂದು ಪ್ರೋಸೆಸ್ ಆಫ್. ನೋಡಿ, ನೀವು ಮೆಡಿಕಲ್ ಶಾಪ್ಗೆ ಹೋಗಿ ನೋಡಿದ್ರೆ ನಿಮ್ಗೆ ಅದು ಪ್ರೋಸೆಸ್ ಗೊತ್ತಾಗುತ್ತೆ. ನೀವು ಒಂದು ಡ್ರಗ್ ಇವಾಗ ಎಕ್ಸ್ಪೈರ್ ಆಗ್ತದೆ ನೆಕ್ಸ್ಟ್ ಮಂತಲ್ಲಿ ಅಂತಂದ್ರೆ, ಅವ್ರು ಆ ಮಂತಲ್ಲಿ ಅದನ್ನು ಪ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಅವ್ರು ಪ್ಯಾಕ್ ಮಾಡಿ ಸಪರೇಟ್ ಇಟ್ಬಿಡ್ತಾರೆ. ಅವರು ಡಿಸ್ಟ್ರಿಬ್ಯೂಟರ್ ಬಂದಾಗ, ಯಾರು ಅವರು ಸೇಲ್ಸ್ ಪರ್ಸನ್ ಬಂದಾಗ, ಸೇಲ್ಸ್ ಎಕ್ಸಿಕ್ಯೂಟಿವ್ ಬಂದಾಗ ಅದನ್ನು ವಾಪಸ್ ಕಳಿಸ್ಕೊಡೋ ಪದ್ಧತಿ ಒಳ್ಳೊಳ್ಳೆ ಮೆಡಿಕಲ್ ಶಾಪಲ್ಲಿ ಅವ್ರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಅದನ್ನು. ಬಟ್ ಅದು ಮುಂದಕ್ಕೆ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳೋದು, ಅದು ಆಕ್ಚುಲಿ ಡೆಸ್ಟ್ರಾಯ್ ಮಾಡ್ಬೇಕು ಅದನ್ನ. ಆ ಡೆಸ್ಟ್ರಾಯ್ ಆಗುತ್ತೆ ಹೇಳಕ್ಕಾಗಲ್ಲ ನಾವು. ಅಂದ್ರೆ ಈ ರೀತಿ ನಿಮ್ಗೆ ಏನಿದ್ರು ಕೂಡ ಕಂಪ್ನಿ ಮೇಲೆ ಖಂಡಿತವಾಗೂ ಕೂಡ ಅದು ಲಯಬಲ್, ಕಂಪ್ನಿ ಲಯಬಲ್, ಅದು ಮಾಡ್ಬೋದು. ಓಕೆ, ಅಂದ್ರೆ ಈಗ ನೀವು ಹೇಳಿದ ಪ್ರಕಾರ ಈಗ ಅವ್ರು ಕೋಲಾನ ಹೇಳಿದ್ರು, ಆ ಕೋಲಾ ಎಕ್ಸ್ಪೈರಿ ಡೇಟ್ ಆಗಿದೆ ಅಥವಾ ಆಗಿಲ್ಲ, ಆಗೋ ಟೈಮಲ್ಲಿ ಅವರು ಅದನ್ನು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರಿ. ಅಂದ್ರೆ ಈಗ ಇವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದು ಲೆಕ್ಕ ಇರಬೇಕು, ಎಷ್ಟು ಸೇಲ್ ಆಗಿದೆ, ಎಷ್ಟು ಹಂಗೆ ಮಾರ್ಕೆಟ್ ಅಲ್ಲಿ ಮಿಕ್ಕಿದನ್ನು ಲೆಕ್ಕ ಕಂಪ್ನಿ ಖಂಡಿತ ಹಾಗಾಗಿ ಸಿಕ್ಕಾಕೊಳ್ತಾರೆ ಅಂತ. ಈಗ ಪ್ರಮೋದ್ ಚಂದ್ರ ಅವ್ರು ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ ಎಕ್ಸ್ಪೈರಿ ಆಗಿರುವಂತಹ ಡೇಟ್ ಇಂದನ ಅವರೆಲ್ಲ ಮುಂಚೆನೆ ಪ್ಯಾಕ್ ಮಾಡ್ತಾ ಇರ್ತಾರೆ, ಅದು ಯಾವುದೇ ಕಾರಣಕ್ಕೂ ಗ್ರಾಹಕರ ಹತ್ರ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ಆದ್ರೆ ಈ ಎಕ್ಸ್ಪೈರಿ ಡೇಟ್ ಆಗೋದಕ್ಕೆ ಆದ್ಮೇಲೆ ಬಳಸೋದು ತಪ್ಪು ಅಂತ ಗೊತ್ತು. ಆದ್ರೆ ಬೆಸ್ಟ್ ಬಿಫೋರ್ ಅಂತ ಹಾಕಿರ್ತಾರೆ ಪ್ರತಿಯೊಂದು ಗೂಡ್ಸ್ ಮೇಲೂ ಕೂಡ. ಏನಕ್ಕೆ ಬೆಸ್ಟ್ ಬಿಫೋರ್ ಅಂತ ಹಾಕ್ತಾರೆ ಅಂದ್ರೆ, ಆ ಬೆಸ್ಟ್ ಬಿಫೋರ್ ಅಂದ್ರೆ ಈಗ ಈ ತಿಂಗಳು ಕೊನೆ ತನಕ ಆ ಡೇಟ್ ಇರುತ್ತೆ, ಅದಾದ್ಮೇಲೆ ಮಾಡಿದ್ರೆ ಅದು ಬೆಸ್ಟ್ ಅಲ್ವಾ, ಅಥವಾ ಹೆಂಗೆ, ಅದೇನಕ್ಕೆ ಬೆಸ್ಟ್ ಬಿಫೋರ್ ಹಾಕೋದು? ಅದೇ ಬಿಫೋರ್, ಬೆಸ್ಟ್ ಬಿಫೋರ್, ನಾನು ಐ ಜಸ್ಟ್ ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ ದ ಕ್ವೆಶನ್ಸ್. ಲೇಡಿ ಕಲಾ ಅವರು ಹೇಳಿದ್ರು ನನಗೆ ಸರಿಯಾದ ನ್ಯಾಯ ಸಿಗ್ಲಿಲ್ಲ ಅಂತ. ನಾವಿಲ್ಲಿ ಕೂತಿರೋದು ಸರಿ ಇದೆ ಅಂತಲ್ಲ, ಸರಿ ಇಲ್ಲ ಅಂತ ಕೂತಿರೋದು.
ಎಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಕನ್ಸ್ಯೂಮರ್ ಆಕ್ಟಿವಿಸಮ್ ನಮ್ಮ ದೇಶದಲ್ಲಿ ಇಲ್ಲೇ ಇಲ್ಲ. ಅಮೆರಿಕಾದಲ್ಲಿ ರಾಲ್ಫ್ ನಾಡಲ್ ಅಂತ ಒಬ್ಬ ಕನ್ಸ್ಯೂಮರ್ ಆಕ್ಟಿವಿಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತ 14% ವೋಟ್ ತಗೊಂಡ. ನಮ್ಮಲ್ಲಿ ಇಲ್ಲ. ಸರ್ಕಾರ ಸ್ಪಂದಿಸ್ತಾ ಇದೆ ಅಂತ ಇಲ್ಲ, ಅದ್ರ ಬಗ್ಗೆ ಏನು ಡೌಟೇ ಇಲ್ಲ ನಮಗೆ. ವ್ಯವಸ್ಥೆಗಳೆಲ್ಲ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಬೇಕು ಇಂಥದ್ದು. ನೋಡಿ, ಕೆಲವು ರೀತಿ ಸಾರಿ ಅಮೆರಿಕಾದಲ್ಲಿ ಕನ್ಸ್ಯೂಮರ್ ಅವೇರ್ನೆಸ್ ಬರೋದಕ್ಕೆ, ಫುಡ್ ಸೇಫ್ಟಿ ಬರೋದಕ್ಕೆ ಒಬ್ಬ ನಾವೆಲ್ ಬರೆದ, ಒಂದು ಜಂಗಲ್ ಅಂತ ಹೇಳಿ ಅಪ್ಟನ್ ಸಿಂಕ್ಲೇರ್ ಅಂತ ಒಬ್ಬ ಜಂಗಲ್ ಅಂತ ಒಂದು ಪುಸ್ತಕ ಬರೆದ. ಆ ಪುಸ್ತಕ ಬರೆದ ಮೇಲೆ ರೋಸ್ವೆಲ್ಟ್ ಕರೆಸ್ಬಿಟ್ಟು ಒಂದು ಹೊಸ ಕಾನೂನು ಮಾಡ್ದ. ರೇಚಲ್ ಕಾರ್ಷನ್ ಅಂತವ್ರು ಒಂದು ಸೈಲೆಂಟ್ ಸ್ಪ್ರಿಂಗ್ ಅಂತ ಹೇಳಿ ಪೆಸ್ಟಿಸೈಡ್ ಪಾಯ್ಸನ್ ಬಗ್ಗೆ ಒಂದು ಪುಸ್ತಕ ಒಂದು ದೇಶದಲ್ಲಿ ರೆವಲ್ಯೂಷನ್ ಮಾಡ್ತು. ಸುಮ್ಮನೆ ಆಗೋದಿಲ್ಲ, ಸುಮ್ಮನೆ ಕೂತ್ರೆ ಯಾರು ಆಗ್ತಾ ಇರಲ್ಲ. ಕಲಾ ಅವ್ರಿಗೆ ಆಗ್ತಾ ಇರೋ ಅನ್ಯಾಯ ಒಪ್ಕೊಳ್ತಕ್ಕಂಥದ್ದೇ. ನಾವಿಲ್ಲಿ ಗೊತ್ತಿರೋದು ಅವ್ರ ಇಂಡಿವಿಜುವಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥದ್ದಲ್ಲ, ಇದು ಕಲೆಕ್ಟಿವ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಮು. ಮತ್ತೆ ಒಂದು ಹೇಳ್ತಾರೆ, ಯಾವುದೋ ಒಂದು ಒಳ್ಳೆಯ ಸಮಾಜ ಅಥವಾ ಸರ್ಕಾರ ಅಂತ ಹೇಳಿದ್ರೆ ಒಳ್ಳೇದು ಮಾಡೋದು ಸುಲಭ ಆಗಿರ್ಬೇಕು, ಕೆಟ್ಟದ್ದು ಮಾಡೋದು ಕಷ್ಟ ಆಗಿರ್ಬೇಕಂತೆ. ಅದೇ ಒಳ್ಳೆ ವ್ಯವಸ್ಥೆ ಅಂತೆ. ಸೊ ಇಲ್ಲಿ ಇಲ್ಲ ಅಂತದ್ದು. ಬೆಸ್ಟ್ ಬಿಫೋರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೊ ಅದು ಸಂಪೂರ್ಣವಾಗಿ ಸ್ಪಾಯ್ಲ್ ಆಗಿದೆ ಅಂತಲ್ಲ, ಸ್ಪಾಯ್ಲ್ ಆಗೋದಕ್ಕೆ ಶುರು ಆಗಿದೆ ಅಂತ. ಸೊ ಶುರು ಆಗಿದೆ ಅಂತ ಹೇಳಿದ್ರೆ, ಈಗ ಅದರಲ್ಲಿ ಈಗ ನಾನು ಇದೇ ಹೇಳಿದೆ ಅಲ್ಲ, ಏನು ಅಫ್ಲಾಟಾಕ್ಸಿನ್ ಇರ್ಬೋದು, ಅಥವಾ ಎಣ್ಣೆದೇ ತಗೊಳ್ಳೋದು. ನಾನು ಮೊದಲು ಕೊಟ್ಟ ಎಕ್ಸಾಂಪಲ್, ಅದರಲ್ಲಿ ಫ್ರೀ ಫ್ಯಾಟಿ ಆಸಿಡ್ 5 ಇದೆ, 5 ppm ಇದೆ ಅಂತ ಆಯ್ತು. ಇವು ಒಂದು ವಾರ ಬಿಟ್ಟರೆ 10 ppm ಆಗುತ್ತೆ, ಒಂದು ತಿಂಗಳು ಬಿಟ್ಟರೆ 100 ppm ಆಗುತ್ತೆ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಎಚ್ಚರಿಕೆ ಕೊಡೋ ತರ, ಇಷ್ಟ ಆಗೋಕ್ಕೂ ಮುಂಚೆ ಯೂಸ್ ಮಾಡಿ ಅಂತ. ಹಾಗೆ ಇನ್ನೊಂದೇನಂತ ಹೇಳಿದ್ರೆ, ಎಕ್ಸ್ಪೈರಿ ಡೇಟ್ ಆಗಿದ್ದು ಮತ್ತೆ ಮಾರ್ಕೆಟಿಗೆ ಬರುವಂತಹ ಚಾನ್ಸಸ್ ಇದೆ, ಆಯ್ತಾ? ಇದು ಎಷ್ಟು ಜನಕ್ಕೆ ಗೊತ್ತಿದೆ, ಎಷ್ಟು ಜನಕ್ಕೆ ಗೊತ್ತಿಲ್ಲ. ನಾವ್ ಅನ್ಕೊಳ್ತೀವಿ, ಈಗ ಇವ್ರು ಹೇಳಿದ್ರು ಅದು ಯೂಸ್ ಮಾಡಬಾರ್ದು, ಡಂಪ್ ಮಾಡ್ಬೇಕು ಅದನ್ನ, ಕಂಪ್ನಿಯವರು ಮತ್ತೆ ತಗೊಂಡ್ಮೇಲೆ ಡಂಪ್ ಮಾಡ್ತಾರೆ, ಅದು ಯೂಸ್ ಮಾಡಲ್ಲ ಅಂತ. ಆದ್ರೆ ಇದು ಒಂದು ದೊಡ್ಡ ಜಾಲನೆ. ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಸಾಮಾನುಗಳನ್ನ ರೀಪ್ಯಾಕ್ ಮಾಡಿ ಅಥವಾ ಮತ್ತೆ ಸ್ಟಿಕ್ಕರ್ ಡೇಟ್ ಚೇಂಜ್ ಮಾಡಿ ಮಾರ್ಕೆಟಿಗೆ ಬಿಡುವಂತದ್ದು. ಇಂಥದ್ದನ್ನೆಲ್ಲ ನಮ್ಮ ಗ್ರಾಹಕರು ಇಂಥ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡ್ರೆ ಅಂತ ಸಾಮಾನ್ ತಂದ್ರೆ, ಅದರಲ್ಲಿ ಯಾವ ತರ ಅವರು ಲೀಗಲ್ ಆಗಿ ಅವರು ನ್ಯಾಯ ತಗೋಬಹುದು? ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ ಮೇಡಮ್. ಇದರಲ್ಲಿ ಇದು ನಮಗೆ ನೀವು ಹೇಳಿದಂಗೆ ರೀಪ್ಯಾಕಿಂಗ್ ಅಥವಾ ಇದಾದ್ರೆ ಇದು ಕನ್ಸ್ಯೂಮರ್ಗೆ ಗೊತ್ತಾಗಲ್ಲ. ನಿಮ್ಗೆ ದಿಸ್ ಹ್ಯಾಸ್ ಟು ಬಿ ಅಂತ ಹೇಳಿದ್ದು. ಅದ್ರಲ್ಲಿ ಒಂದು ಫುಡ್ ಅಡಲ್ಟ್ರೇಷನ್ ಆಕ್ಟ್ ಏನಿದೆ, ಅದರಲ್ಲಿ ದಿ ಮೆಟೀರಿಯಲ್ ಹ್ಯಾಸ್ ಟು ಬಿ ಟೆಸ್ಟೆಡ್. ಅದು ಒಂದು ಏನೋ ಇಂಗ್ರೀಡಿಯೆಂಟ್ ಇದೆ, ಅದನ್ನು ನೀವು ಒಂದು ಐಟಬಲ್ ಏನಿದೆ ಅದನ್ನು ನೀವು ಇದಕ್ಕೆ ಕಳಿಸ್ಲೇಬೇಕು, ಲ್ಯಾಬಿಗೆ ಕಳಿಸ್ಬೇಕು. ಲ್ಯಾಬಿಂದ ರಿಪೋರ್ಟ್ ಬರಬೇಕು. ಅದು ಅವರಲ್ಲಿ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಇದು ಎಷ್ಟು ತಿಂಗಳ ಹಿಂದೆ ಇದು ಎಕ್ಸ್ಪೈರ್ ಆಗಿತ್ತು. ಇದು ಇವಾಗ ಕನ್ಸ್ಯೂಮಬಲ್ ಅಲ್ವೇ ಅಲ್ಲ ಅಂತ ಆ ಸರ್ಟಿಫಿಕೇಟ್ ಬಂದಮೇಲೆ ಮಾತ್ರ ಅದನ್ನೇನು ಮಾಡಬೇಕಾಗುತ್ತೆ, ಕನ್ಸ್ಯೂಮರ್ ಮಾಡ್ಲಿಕ್ಕೆ ಅದನ್ನೆಲ್ಲ ಕಷ್ಟ ಆಗುತ್ತೆ. ಈ ಪ್ರೈವೇಟ್ ಲ್ಯಾಬ್ಸ್ ಕೂಡ ಇದೆ, ಬಟ್ ಇಲ್ಲ ಅಂತಲ್ಲ. ಬಟ್ ಅವೆಲ್ಲನೂ ಕೂಡ ರಘುವರ್ ಹೇಳ್ದಂಗೆ ನಾನು ಕೂಡ ಅದು ಒಪ್ತೀನಿ. ನಾನು ಹೇಳಿದ್ದೇನೆ ನಿಮ್ಗೆ ಮುಂಚೆನೇ, ನಮ್ಗೆ ಟಾಲರೆನ್ಸ್ ಜಾಸ್ತಿ ಇದೆ, ನಾವು ಕನ್ಸ್ಯೂಮರ್ ಅವೇರ್ನೆಸ್ ನಮ್ಗೆ ತುಂಬಾ ಕಡಿಮೆ, ನಾವು ಮಾಡಲಿಕ್ಕೆ ಹೋಗಲ್ಲ. ಹಾಗಾಗಿ ಇವ್ರದ್ದು ಏನದು ಅದು ಫುಡ್ ಎಸ್ಪೆಷಲಿ ಈಟೇಬಲ್ಸ್ ಬಗ್ಗೆ ಬಂದಾಗ ನೀವು ನಿಮ್ಗೆ ಅದು ಅನಲಿಸ್ಟ್ ಒಂದು ರಿಪೋರ್ಟ್ ಬೇಕೇ ಬೇಕಾಗುತ್ತೆ. ಇಲ್ಲಾಂದ್ರೆ ಏನಂತಂದ್ರೆ ನಿಮ್ಗೆ ನಾಳೆ ನೀವು ಯಾರ ಮೇಲೆ ಹಾಕ್ತಿರೋ ಕೇಸ್ನ, ಯಾರ ಮೇಲೆ ಈಗ ಸರ್ಕಾರ ಆಗಲಿ, ಈಗ ಫುಡ್ ಇನ್ಸ್ಪೆಕ್ಟರ್ ಹೋಗಿ ಇದು ಮಾಡ್ತಾರೆ, ರೈಡ್ ಮಾಡ್ತಾರೆ ಅಥವಾ ಕಂಡಕ್ಟ್ ಮಾಡ್ತಾರೆ, ಒಂದು ಸ್ಯಾಂಪಲ್ ತಗೋತಾರೆ, ಅದು ಲ್ಯಾಬಿಗೆ ಕಳಿಸ್ತಾರೆ, ವಿತ್ ಸಚ್ ಟೈಮ್ ಅದು ರಿಪೋರ್ಟ್ ಬರುತ್ತೆ. ಬಂದ ಕೂಡಲೇ ಅವರು ಸಡನ್ ಆಗಿ ಹೋಗಿ ಅವರು ಇದು ನ್ಯಾಯಾಲಯದ ಮುಂದೆ ಒಂದು ಅರ್ಜಿ ಸಲ್ಲಿಸಿ ಅದ್ರ ಕ್ರಮ ಕೈಗೊಳ್ಳಲಿಕ್ಕೆ ಕೇಳ್ಕೋಬೇಕಾಗುತ್ತೆ. ಇದನ್ನ ಕನ್ಸ್ಯೂಮರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಕನ್ಸ್ಯೂಮರ್ಗೆ ರೀಪ್ಯಾಕಿಂಗ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಅವನು ಅದನ್ನ ಏನೋ ಅದನ್ನು ಸೇವನೆ ಮಾಡಿ ಅದು ದುಷ್ಪರಿಣಾಮ ಆದಾಗ ಮಾತ್ರ ಗೊತ್ತಾಗುತ್ತೆ. ಬಿಟ್ರೆ ಈಗ ಒಂದು ಇನ್ಸಿಡೆಂಟ್ ಆ ಥರ ಆಯ್ತು ಅಂತಂದಾಗ ಈ ಸರ್ಕಾರದಿಂದ ಏನು ಏಜ್ ನೇಮ್ಸ್ ಇರ್ತಾರೆ, ಆ ಒಂದು ಪ್ರಕ್ರಿಯೆನ ಅವರು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದು ಲಾರ್ಜರ್ ಆಗಿ ಬರುತ್ತೆ. ಈಗ ಇವ್ರು ಹೇಳಿದಾಗೆ, ರಘುವರ್ ಹೇಳಿದಾಗ, ಅದು ಒಂದು ಈಚ್ ಇಂಡಿವಿಜುವಲ್ ಕೇಸ್ನ ನಾವು ಎಕ್ಸಾಂಪ್ಲಿಫೈ ಮಾಡ್ಬೋದು. ಬಟ್ ಅದೇ ರೀತಿ ಅವ್ರು ಮಾಡ್ತಾರೆ ಅಂತಂದಾಗ, ಈಗ ಒಂದು ಕಂಪ್ಲೇಂಟ್ ಬಂದಾಗ ಅವ್ರು ಆ್ಯಕ್ಟ್ ಮಾಡಬೇಕು. ಆ್ಯಕ್ಟ್ ಮಾಡಿ ಸಡನ್ ಆಗಿ ಇವತ್ತು ತಮ್ಮದು ಇದು ಬಂದಮೇಲೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಕಡೆನೂ ಕೂಡ ಒಂದಷ್ಟು ಸರ್ಪ್ರೈಸ್ ವಿಸಿಟ್ ಮಾಡಿದ್ದಾರೆ, ಒಂದಷ್ಟು ರೈಡ್ ಕಂಡಕ್ಟ್ ಮಾಡಿದ್ದಾರೆ ಅಂತ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಅವೇರ್ನೆಸ್ ಬರುತ್ತೆ, ಅವ್ರಿಗೆ ಕೂಡ ಸ್ವಲ್ಪ ಜಾಗೃತ ಆಗ್ತಾರೆ. ಮ್ಯಾನುಫ್ಯಾಕ್ಚರರ್ ಆಗಲಿ, ರೇಟೇಲರ್ ಆಗಲಿ ಅಥವಾ ಡಿಸ್ಟ್ರಿಬ್ಯೂಟರ್ ಆಗಲಿ, ಅವರು ಕೂಡ ಒಂದು ನಾವು ಇವರೆಲ್ಲ ಜಾಗೃತರಾಗಿದ್ದಾರೆ, ನಾವಿನ್ನು ಇವ್ರನ್ನ ಇದು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಅವರು ಸಡನ್ ಆಗಿ ಎಲ್ಲದನ್ನು ಕೂಡ ಬೇರೆ ಬೇರೆ ಮೆಜರ್ಸ್ ತಗೊಳ್ತಾರೆ. ಈ ವೆಯ್ಟ್ಸ್ ಅಂಡ್ ಮೆಜರ್ಸ್ ಇರ್ಬೋದು. ನಿಮಗೆ ಕೆಲವು ಬಂಕ್ಗಳಲ್ಲಿ ನೀವು ತೋರಿಸಿದ್ದೀರಾ, ಬಂಕ್ಗಳಲ್ಲಿ ಅವರು ರಿಕ್ವೈರ್ಡ್ ಇದಕ್ಕಿಂತನೂ ಕಡಿಮೆ ಇದನ್ನ ಕ್ವಾಂಟಿಟಿ ಕೊಡ್ತಾ ಇದ್ರು ಅಥವಾ ಕ್ವಾಲಿಟಿ ಸರಿ ಇರ್ತಿರ್ಲಿಲ್ಲ, ಮಿಕ್ಸಿಂಗ್ ಇರ್ತಿತ್ತು ಅಂತ ಅಂದ್ಬಿಟ್ಟು ಎಲ್ಲದೂ ಕೂಡ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇವತ್ತು ಕೂಡ ನಡೀತಾ ಇದೆ. ಅದಕ್ಕೆ ಅದನ್ನು ನೀವು ಕನ್ಸರ್ನ್ ಅಥಾರಿಟಿಗೆ ನೀವು ಕಂಪ್ಲೇಂಟ್ ಮಾಡಬೇಕು, ಒಂದು ಆಕ್ಷನ್ ತಗೊಳ್ಳಕ್ಕೆ ಅವ್ರಿಗೊಂದು ಪ್ರೇರಣೆ ಕೊಡಬೇಕು. ಏನಿಲ್ಲ ಸುಮ್ಮನೆ ನೀವು ಮಾತಾಡ್ಕೊಂಡು ಹೋಗ್ಬಿಟ್ರೆ ಸುಮ್ಮನೆ ಬಂದು ಮಾತಾಡ್ಕೊಂಡೋದಂಗಾಗತ್ತೆ ಸರ್. ಓಕೆ, ಇನ್ನು ಕೊನೆಯದಾಗಿ ಹೇಳಿ ರಘುವರೇ, ನಾವು ತಿನ್ನೋ ಆಹಾರದ ಗುಣಮಟ್ಟ ಎಷ್ಟು ಮುಖ್ಯ ಅಂತ ಚಿಕ್ಕದಾಗಿ ಶಾರ್ಟ್ ಆಗಿ ಹೇಳಿ. ವಿ ಆರ್ ವಾಟ್ ವಿ ಈಟ್ ಅಂತಾರೆ. ನಾವು ತಿಂದ ಪದಾರ್ಥವೇ ನಾವು.
ನಾವು ಪ್ರತಿನಿತ್ಯ ನಮ್ಮ ಜೀವಕೋಶಗಳು ನಾವು ತಿಂದ ಆಹಾರದಿಂದ ಹೊಸದಾಗಿ ಮಾರ್ಪಾಡಾಗ್ತದೆ. ನಾವು ನಮ್ಮ ನಿತ್ಯ ಬದಲಾವಣೆ ಇದೆಯಲ್ಲ, ನಿತ್ಯ ಹೊಸ ಜೀವಕೋಶಗಳು ನಮ್ಮಲ್ಲಿ ಬರ್ತಕ್ಕಂಥದ್ದು ಅದಕ್ಕೋಸ್ಕರ ಉಪನಿಷತ್ತಿನಲ್ಲಿ ಹೇಳ್ತಾರೆ ಅನ್ನಮಯ, ಪ್ರಾಣಮಯ, ಜ್ಞಾನಮಯ, ವಿಜ್ಞಾನಮಯ, ಆನಂದಮಯ ಅಂತ. ಅನ್ನದಿಂದ ಆನಂದಮಯವಾದ ಬದುಕನ್ನು ಮಾಡ್ತಕ್ಕಂಥದ್ದು ಈ ಮೆಟೀರಿಯಲ್ ವರ್ಲ್ಡ್ ಮೇಲೆ ಡಿಪೆಂಡ್ ಆಗಿದೆ, ನಾವು ತಿಂತಕ್ಕಂಥ ಆಹಾರದ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ವೀಕ್ಷಕರೇ, ಎಷ್ಟು ಗುಣಮಟ್ಟದ ಆಹಾರವನ್ನ ನಾವು ಸೇವಿಸಬೇಕು, ಹಾಗೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಆಹಾರ ತಿಂದ್ರೆ ಏನಾಗುತ್ತೆ, ಅದನ್ನ ಕಂಡು ಹಿಡಿಯೋದು ಹೇಗೆ, ಹಾಗೆ ಅಂಥ ಸಾಮಾನನ್ನ ಗೊತ್ತಿಲ್ಲ ನೀವು ತಂದ್ರೆ ಯಾವ ತರ ನ್ಯಾಯಾಲಯ ಮತ್ತೆ ನಮ್ಮ ಕಾನೂನು ಹೆಲ್ಪ್ ಮಾಡುತ್ತೆ, ಯಾಕಂತ ಹೇಳಿದ್ರೆ ಅದನ್ನ ನಾವು ಹೆಕ್ಕಿ ತೆಗಿಬೇಕಾಗುತ್ತೆ, ನಮ್ಗೆ ಹೇಗ್ ನ್ಯಾಯ ಸಿಗುತ್ತೆ ಅಂತ ನಾವೇ ಅದನ್ನ ಕಂಡು ಹಿಡ್ಕೊಳ್ಬೇಕಾಗುತ್ತೆ. ಆದ್ರೆ ಬಹುಶಃ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಅದು ಯಾವ ತರ ಅಂತ ಕೂಡ ಗೊತ್ತಾಗಿರುತ್ತೆ. ಸೊ ಈ ಒಂದು ನಮ್ಮ ಅಭಿಯಾನ ನಿಮ್ಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ನೀವು ದುಡ್ದ ದುಡ್ಡು, ಅದು ನೀವು ಊಟ ಮಾಡೋದಕ್ಕೆ ಅಂತ ದುಡ್ದಂತ ದುಡ್ಡು, ಅದನ್ನ ಕೊಟ್ಟು ಕಳಪೆ ಗುಣಮಟ್ಟದ ಸಾಮಾನುಗಳನ್ನ ತಂದು ಮತ್ತೆ ಪಶ್ಚಾತ್ತಾಪ ಪಡೋದಕ್ಕಿಂತ ಕೊಂಡ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಗಮನಿಸೋಣ. 5 ಸೆಕೆಂಡ್ ಅಷ್ಟೇ ತಗೊಳುತ್ತೆ ಒಂದು ಮ್ಯಾನುಫ್ಯಾಕ್ಚರ್ ಡೇಟ್ ಆಗಿದೆ ಇಲ್ವಾ ಅಂತ ತಿಳ್ಕೊಳ್ಳೋಕೆ. ಅಷ್ಟು ತಾಳ್ಮೆ ನಮ್ಗೆ, ಅನ್ಯಾಯಕ್ಕೆ ಒಳಗಾಗೋಷ್ಟು ತಾಳ್ಮೆ ಇದೆ ಅಂತ ಹೇಳಿದ್ಮೇಲೆ ನ್ಯಾಯ ಪಡೆಯೋಕ್ಕೂ ಕೂಡ ನಮ್ಗೆ ತಾಳ್ಮೆ ಇರಬೇಕಾಗುತ್ತೆ. ಸೊ ಮ್ಯಾನುಫ್ಯಾಕ್ಚರ್ ಡೇಟ್ ನಾವು ಚೆಕ್ ಮಾಡಿ ತಗೊಳ್ಳೋಣ ಇನ್ ಮುಂದೆ ಆದ್ರೂ. ಜೊತೆಗೆ ಕಾನೂನಿನಲ್ಲಿ ಕೂಡ ನಾವು ಅನ್ಯಾಯಕ್ಕೊಳಗಾದ್ರೆ ಖಂಡಿತ ನೆರವು ಸಿಗುತ್ತೆ. ಆ ಎಲ್ಲಾ ಮಾರ್ಗಗಳು ಕೂಡ ಇವತ್ತು ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ. ಕಾರ್ಯಕ್ರಮ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಅಭಿಯಾನ ಮುಂದುವರಿಯುತ್ತೆ. ನ್ಯೂಸ್ 24 ಕೂಡ ನಿಮ್ಮ ಜೊತೆಗಿರುತ್ತೆ. ಮತ್ತೆ ಇಂಥ ಕಂಪ್ಲೇಂಟ್ಸ್ ಇದ್ರೆ ಖಂಡಿತ ನಾವು ನಿಮ್ಮ ಜೊತೆ ಸಹಕಾರವನ್ನ ಕೊಡ್ತೀವಿ. ಆದ್ರೆ ನಾವಾಗೆ ಮುಂದೆ ಬರ್ಬೇಕಾಗುತ್ತೆ ಇಂಥ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರಮೋದ್ ಚಂದ್ರ ಅವರಿಗೆ ಹಾಗೆ ರಘು ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ಇದು ಇವತ್ತಿನ ವಿಶೇಷ ಆಗಿತ್ತು ವೀಕ್ಷಕರೇ. ವಿಷಾಹಾರ ತಾಜಾ ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್ 24. ನಾನು ವನಿತಾ ಅಶೋಕ್, ನಿಮ್ಮ ಫಿಟ್ನೆಸ್ ಗುರು. ಇವತ್ತು ನಾನು ತೋರಿಸ್ಕೊಡ್ತಿರುವಂತಹ ಎಕ್ಸರ್ಸೈಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಈ ಎಕ್ಸರ್ಸೈಸ್